ವರದಕ್ಷಿಣೆಗೆ ಬಾಯ್ಕಾಟ್ ಹೇಳಿ ಮಾದರಿಯಾದಂಥ ಬಾಗಲಕೋಟೆ ವರದಕ್ಷಿಣೆಗೆ ಗೇಟ್ ಪಾಸ್ ಕೊಟ್ಟಂಥ ಮುಚಖಂಡಿ ಎಲ್ಟಿ ಗ್ರಾಮ ವರದಕ್ಷಿಣೆ ಕೊಡಲ್ಲ, ವರದಕ್ಷಿಣೆಯನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳಿ ನಿರ್ಧಾರವನ್ನ ಮಾಡಲಾಗಿದೆ. ವರದಕ್ಷಿಣೆ ಮುಚಖಂಡಿ ಎಲ್ಟಿ ಗ್ರಾಮಸ್ಥರು ಬಹಿಷ್ಕಾರವನ್ನ ಮಾಡಿರುವಂತದ್ದು. ಫೆಬ್ರವರಿ 14ರ ಸಾಗರ ಮತ್ತು ಕಾವ್ಯ ಜೋಡಿ ನಿಶ್ಚಿತಾರ್ಥದ ವೇಳೆ ನಿರ್ಧಾರವನ್ನ ಮಾಡಲಾಗಿದೆ. ಮುಚಖಂಡಿ ಎಲ್ಟಿ ಗ್ರಾಮದ ಸಾಗರ್ ಪಾಂಡು ರಾಠೋಡ, ಆಲೂರು ಎಲ್ಟಿ ಗ್ರಾಮದ ಕಾವ್ಯ ನಡುವೆ ನಡೆದಿದ್ದಂಥ ನಿಶ್ಚಿತಾರ್ಥ. ಮುಚಖಂಡಿ ಎಲ್ಟಿ ಹಿರಿಯರ ದಿಟ್ಟ ನಿರ್ಧಾರಕ್ಕೆ ಬಹಳ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. 2,000 ಜನಸಂಖ್ಯೆ ಇರುವಂತಹ ಮುಚಖಂಡಿ ಎಲ್ಟಿ ಗ್ರಾಮ, ಎಲ್ಲರೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಗ್ರಾಮದಲ್ಲಿ ನೋಡಿ ಒಟ್ಟಾರೆಯಾಗಿ 2,000 ಜನಸಂಖ್ಯೆ ಇರುವಂತಹ ಮುಚಖಂಡಿ ಎಲ್ಟಿ ಗ್ರಾಮ ಅದು. ಆಲೂರು ಎಲ್ಟಿ ಗ್ರಾಮದ ಕಾವ್ಯ ನಡುವೆ ನಡೆದಿದ್ದಂತಹ ನಿಶ್ಚಿತಾರ್ಥ ಅದು. ವರದಕ್ಷಿಣೆಗೆ ಬಾಯ್ಕಾಟ್ ಹೇಳಿ ಮಾದರಿಯಾದಂತಹ ಬಾಗಲಕೋಟೆ ಎಲ್ಲರಿಗೂ ಕೂಡ ಉದಾಹರಣೆಯಾಗಿದ್ದಾರೆ, ನಿದರ್ಶನವಾಗಿದ್ದಾರೆ. ಎಲ್ಲರೂ ಕೂಡ ಮೆಚ್ಚಿಕೊಳ್ತಾ ಇದ್ದಾರೆ. ವರದಕ್ಷಿಣೆ ಕೊಡಲ್ಲ, ವರದಕ್ಷಿಣೆಯನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳಿ ದಿಟ್ಟ ನಿರ್ಧಾರವನ್ನ ಮಾಡಿರುವಂತದ್ದು. ಇದು ಎಷ್ಟೋ ಜನರಿಗೆ ಮಾದರಿಯಾಗುವಂತ ವಿಷಯ ಅಂತಾನೆ ಹೇಳ್ಬೋದು. ಎಷ್ಟೋ ಒಂದು ಕಡೆ ಇವತ್ತು ಎಲ್ಲಾ ಕಡೆ ಇವತ್ತು ಮದುವೆಯಾಗಿ 1 ವರ್ಷದ ಒಳಗೆ 6 ತಿಂಗಳಿನ ಒಳಗೆ ಡಿವೋರ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಎಷ್ಟೋ ಒಂದು ಪ್ರಕರಣಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿಯನ್ನು ಕೂಡ ತಲುಪಿರುವುದನ್ನು ಕಾಣ್ತೇವೆ. ಯಾಕೆ ಅಂತ ಹೇಳಿದ್ರೆ ವರದಕ್ಷಿಣೆ ಕೊಡಬೇಕು. ಮದುವೆ ಸಮಯದಲ್ಲಿ ವರದಕ್ಷಿಣೆಯನ್ನು ಕೊಟ್ಟರೂ ಸಹ ಅದಕ್ಕಿಂತ ಹೆಚ್ಚಿನದಾಗಿ ತಗೋಬಾ ಅಂತ ಹೇಳಿ ಜೀವನ ಪರ್ಯಂತ ಹಿಂಸೆ ಮಾಡುವಂತಹ ಎಷ್ಟೋ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇರ್ತೇವೆ. ಇದೊಂದು ಗ್ರಾಮದಲ್ಲಿ ಎಲ್ರಿಗೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತ ಕಾರ್ಯವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವರದಕ್ಷಿಣೆಯನ್ನ ಕೊಡೋದಿಲ್ಲ, ವರದಕ್ಷಿಣೆಯನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವಂತ ಒಂದು ಗಟ್ಟಿ ಮನಸ್ಸಿನ ನಿರ್ಧಾರವನ್ನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಉದಾಹರಣೆಯಾಗುವಂತಹ, ನಿದರ್ಶನವಾಗುವಂತಹ ಕೆಲಸವನ್ನು ಕೂಡ ಗ್ರಾಮಸ್ಥರು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಆ ಗ್ರಾಮದಲ್ಲಿ 2,000 ಜನಸಂಖ್ಯೆ ಇದೆ. ವರದಕ್ಷಿಣೆ ಪಡೆಯದಿರಲು ನಿರ್ಧರಿಸಿದಂತಹ ಸಾಗರ್ ತಾಯಿ ಕಮಲಾಬಾಯಿ, ತಾಯಿಯ ಕನಸು ಈಡೇರಿಸಿದ ಮಕ್ಕಳಾದ ರಾಘವೇಂದ್ರ, ಗಿರೀಶ್ ಹಾಗೂ ಸಾಗರ್. ನಿಶ್ಚಿತಾರ್ಥ ವೇಳೆ ಮೈಕ್ನಲ್ಲಿ ಹಿರಿಯರು ಘೋಷಿಸಿದ್ದಂಥ ವಿಡಿಯೋ ಈಗ ಬಹಳ ವೈರಲ್ ಆಗ್ತಾ ಇದೆ. ಅವರ ತಾಯಿನೇ ನೋಡಿ ನಿರ್ಧಾರ ಮಾಡಿಬಿಟ್ಟಿದ್ರು, ವರದಕ್ಷಿಣೆಯನ್ನ ಪಡ್ಕೊಳ್ಳೋದು ಬೇಡ, ಅವ್ರು ಕೊಡೋದು ಬೇಡ, ನಾವು ತಗೊಳ್ಳೋದು ಇಲ್ಲ ಅನ್ನುವಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ನಿಶ್ಚಿತಾರ್ಥದ ವೇಳೆ ಮೈಕ್ನಲ್ಲಿ ಹಿರಿಯರು ಘೋಷಣೆ ಮಾಡಿದ್ದು ಆ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಇಂತಹ ಒಂದು ಸಮಾಜದಲ್ಲಿ ಇವಾಗ ನಮ್ಮ ನಾಗರಿಕ ಸಮಾಜ ಎತ್ತ ಸಾಕ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಕರಣಗಳನ್ನು ಕೂಡ ನೋಡ್ತಾ ಇದ್ದೇವೆ. ಇದೊಂದು ಕುಟುಂಬ ಮಾದರಿಯಾಗಿದೆ ಅಂತಾನೆ ಹೇಳ್ಬೋದು. ದೇಶದಲ್ಲಿ ತಲತಲಾಂತರಗಳಿಂದ ಬಂದಿರತಕ್ಕಂತ ವರದಕ್ಷಿಣೆ ಪಿಡುಗು ಇನ್ನು ಕೂಡ ಹೋಗ್ಲಾಡ್ಸ್ಲಿಕ್ಕೆ ಎಷ್ಟೋ ಸರ್ಕಾರಗಳ ಯೋಜನೆ ತಂದ್ರು ಕೂಡ ಯಾವುದು ಕೂಡ ಪರಿಹಾರ ಆಗಿಲ್ಲ ಅನ್ನೋದು ಒಂದ್ ಕಡೆ. ಆದ್ರೆ ಇಲ್ಲಿ ಮುಚಖಂಡಿ ಬಾಗಲಕೋಟೆಯ ಒಂದು LT ನಂಬರ್ ತಾಂಡದಲ್ಲಿ ವಿಶೇಷವಾಗಿ ಗ್ರಾಮಸ್ಥರು ಏನಿದ್ದಾರೆ ತಮ್ಮ ಇಷ್ಟಾರ್ಥಗಳ ಜೊತೆಗೆ ಯಾವುದೇ ರೀತಿ ವರದಕ್ಷಿಣೆ ತೆಗೆದುಕೊಳ್ಳದೆ ಮಕ್ಕಳ ಮದುವೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಈ ವಿಚಾರ ನಿಮಗೆ ಯಾವಾಗ ಬಂತು? ಇದನ್ನ ಮಾಡ್ಲೇಬೇಕು ಅನ್ನೋಂತ ವಿಚಾರ ಯಾಕೆ ಬಂತು? ಮೊದ್ಲಿಂದ ಬಂದಿರಿ ಸಣ್ಣ ಮನೆಯವ್ರು ತಿಳ್ಕೊಂಡಾರ ನೋಡ. ಅವಾಗ ಸಣ್ಣ ಬಹಳ ಕಷ್ಟ ಆತಿ ಜೋಪಾನ್ ಮಾಡಿವ್ ಮಕ್ಕಳಿಗೆ. ಅದ್ರ ಸಲಾಗ ನಾವು ಬರದಕ್ಷಿಣೆ ತಗೊಳ್ಳುವಾಗ 3 ಮಂದಿ ಹಿಂಗ ಮಾಡ್ವಿ. ಮತ್ ನಮ್ಮ ತಮ್ಮ ಸೋಮಸಿಂಗ್ ಅವರು ₹1 ಮಗಳಿಗೆ ಕೊಟ್ಟಿವ್ ನಾವು. ಆಲೂರ್ ದಂಡೆಗ ₹1 ತಗೊಂಡಿಲ್ಲ ನಮ್ ತಮ್ಮ. ಹಿಂಗ ಮದ್ವಿ ಮಾಡ್ಕೊಂಡ್ ಹೋಗ್ಯಾರ. ಅಕ್ಕನ ಮಗಳಾದವ ತಿಳ್ಕೊಂಡಾಗ ಅಂತ ಹಿಂಗ ಮದ್ವಿ ಮಾಡ್ಕೊಂಡ್ ಹೋಗ್ಯಾರ. ಅದ್ರ ಸಲಾಗ ನಮ್ಮ ಆಸೆ ಆಸೆ ಮುಂದ ಎಲ್ಲರಿಗೂ ಅದು ಒಳ್ಳೆ ಆಗ್ಬೇಕು, ಹೆಣ್ಕೊಡೋರಿಗೂ ಆಗ್ಬೇಕು, ನಮ್ ಮಕ್ಕಳಿಗೂ ಒಳ್ಳೇದಾಗ್ಬೇಕು, ನಮ್ ಸಮಾಜಿಗೂ ಒಳ್ಳೇದಾಗ್ಬೇಕು ಅಂತ ಆಸೆ ಇದ್ವು. ನಮ್ ಮಕ್ಕಳಿಗೆ ಹೇಳಿದೀವಿ, ನಾವ್ ಯಾವಾಗ ವರದಕ್ಷಿಣೆ ಬೇಡ, ವರದಕ್ಷಿಣೆ ತಗೊಂಡಿದಾರ ಅವ್ ಏನೋ ಹಿಂದ್ ಬರಂಗಿಲ್ಲ, 4 ಹೆಸರ ಮಾತಾಡ್ತಾರ ಅಂತ ಹೇಳಿದ್ವಿ. ಇದೆಲ್ಲ ನೋಡಿದಾದ್ರೆ ಗ್ರಾಮದೊಳಗೆ ಏನ್ ಅನಿಸ್ತೀವಿ? ಎಲ್ಲಾರಿಗ ಖುಷಿ ರೀ. ಎಲ್ಲಾರು ಹಿಂಗ್ ತಗೊಂಡಾರ. ಬಡವ್ರ ಹೆಣ್ಮಕ್ಳ ಗಂಡ ಎದ್ದಿದಿಲ್ಲ ಹೆಣ್ಮಕ್ಳ ಹಿಂಗ್ ಮಕ್ಕಳಿಗೆ ಬುದ್ಧಿ ಹೇಳಕಾಸಿ ಹಿಂಗ್ ಮಾಡ್ಯಾರ ಅಂತ ಸಮಾಜಕ್ಕೂ ಒಳ್ಳೇದು, ಎಲ್ಲರಿಗ ನಮ್ ಸಮಾಜ ಬಂಜಾರ ಒಳಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಇದು ಇಲ್ಲಿ ಇರ್ತಕ್ಕಂಥ ಇನ್ನೋರ್ವ ಹಿರಿಯರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ವರದಕ್ಷಿಣೆ ಪಿಡುಗು ಇಡೀ ದೇಶಕ್ಕೆ ಮಾದರಿಯಾಗುವಂತ ಗ್ರಾಮ ಆಗ್ತಾ ಇದೆ. ಇಲ್ಲಿ ಏನೆಲ್ಲ ಚರ್ಚೆ ಆಯ್ತು? ಯುವಕರಿಗೆ ಈ ಒಂದು ಮಾದರಿಯಾಗುವಂತದ್ದು ಏನ್ ಹೇಳಕ್ ಇಷ್ಟಪಡ್ತೀರಿ ಸಮಾಜಕ್ಕೆ? ಈಗ ನಮ್ಮ ಸಂವಿಧಾನ ಬದ್ಧವಾಗಿ ನಾವು ಬಂಜಾರ ಸಮಾಜದವ್ರಿ. ಬಂಜಾರ ಸಮಾಜಕ್ಕೆ ನಾವು ಕಮಲಾಬಾಯಿ ರಾಠೋಡ್ ಗಂಡ ಪಾಂಡು ನನ್ನ ಗೆಳೆಯ ಯಾವುದೇ ಕಾರಣಕ್ಕ ₹1 ವರದಕ್ಷಿಣೆ ಇಲ್ದ ಬಡವ್ರ ಮಕ್ಕಳಿಗೆ ನಾವು ಕನ್ಯಾ ಮ್ಯಾರೇಜ್ ಮಾಡ್ಕೊಂಡ್ ಬರೋನ್ ಅಂತೇಳಿ ನಾವು ತೀರ್ಮಾನ ನಮ್ಮ ಮನೆಯೊಳಗ ಆಸೆ ಇತ್ತು ಒಂದು ಅದನ್ನ ತೀರ್ಮಾನ ಮಾಡಿದೀವಿ. ಅವ್ರು ನನ್ ಗೆಳೆಯ ತೀರ್ಕೊಂಡ್ರು ಆ ಆಸೆ ಮುಂದುವರಿಸ್ಬೇಕಂತ ಹೇಳಿ
ಬಹಳ ದಿವಸಲಿಂದ ಇತ್ತು. 3 ಮಕ್ಕಳದು ಒಂದು ಪೈಸೆ ವರದಕ್ಷಿಣೆ ಇರ್ಲಾರ್ದ ಮಾಡೀವಿ. ನನ್ನ ಮಕ್ಕಳನ್ನು ನಾನು ಮುಂದೆ ಮ್ಯಾರೇಜ್ ಮಾಡ್ಕೋತೀನಲ್ಲ, 1 ಪೈಸಾ ಯಾರ್ದು ವರದಕ್ಷಿಣೆ ತಗೊಳ್ಳಾರ್ದ ನಾನು ಮಾಡ್ಕೋತೀನಿ. ಮತ್ತ ಸಂವಿಧಾನ ಹೆಂಗ್ ಬದ್ಧವಾಗೈತಿ, ಸಮಾಜನು ಹಂಗ್ ಬದ್ಧಾಗಿ ಎಲ್ಲಾರು ಸಮಾಜ ಇದೇ ಸಂದೇಶ ಹೋಗ್ಲಿ, ಎಲ್ಲಾರು ಬಡವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ, ವರದಕ್ಷಿಣೆ ಇರ್ಲಾರ್ದು ಎಲ್ಲಾರು ಮಾಡ್ಕೊಳ್ಳೋನು, ಮುಂದೆ ಸಮಾಜಕ್ಕೆ ಒಳ್ಳೇದಾಗತ್ತ, ಬಡವರಿಗೆ ಒಳ್ಳೇದಾಗತ್ತ ಅಂತ ಹೇಳಿ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ತಾಲೂಕ, ಇಡೀ ಕರ್ನಾಟಕ ರಾಜ್ಯದೊಳಗ ಎಲ್ಲರಿಗೂ ಒಳ್ಳೆ ವಿಚಾರ ಬರ್ಲಿ, ಒಳ್ಳೆ ಬುದ್ಧಿ ಬರ್ಲಿ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ಲಿ ಅಂತ ಹೇಳಿ ನಾವು ಇದನ್ನ ಮಾಡೀವಿ. ದೇವರ ಮುಂದೆ ಚಲೋ ನಡೆಸ್ಕೊಂತ ಹೋಗ್ಲಿ ಅನ್ನೋ ಆಸೆ ನಮ್ಮ ಸಮಾಜಕ್ಕೆ ಇರ್ಲಿ, ನಮಗೂ ಇರ್ಲಿ, ನಮ್ಮ ಈ ಕಮಲಾಬಾಯಿಗೂ ಇರ್ಲಿ, ನಮ್ ತಾಂಡ ಮುಚ್ಕಂಡಿ ತಾಂಡ LT ನಂಬರ್ಗೂ ಇರ್ಲಿ ಅಂತ ಹೇಳಿ ನಾವು ಕೇಳ್ಕೊಳಕತ್ತೀವಿ. ಇದು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದಂತಹ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಮುಂದೆ ಹೋಗ್ತೀವಿ ಮತ್ತು ಸಮಾಜಕ್ಕೆ ಮಾದರಿಯಾಗುವ ಒಂದು ಮುಚುಗಂಡಿಯ ಒಂದು ಗ್ರಾಮಸ್ಥರು ತಮ್ಮ ವರದಕ್ಷಿಣೆ ಪಿಡುಗಿಗೆ ಒಂದು ಒಳ್ಳೆಯ ಸಂದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮ, TV5 ಕನ್ನಡ.